1911ರಲ್ಲಿ ಮನಮೋಹನ್ ಸಿಂಗ್ರು ಒಂದು ಜಾತಿ ಜನಗಣತಿಯ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನು ಮಾಡಿಸೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿದರು. ಅದನ್ನು 1914ರಲ್ಲಿ 15ರಲ್ಲಿ ಪ್ರಕಟಿಸಿದರು. ಆದರೆ ಅದನ್ನು ಜಾತಿ ಗಣತಿ ಕಾಯ್ದೆ 1948ರ ಆಧಾರದಲ್ಲಿ ನಡೆಸಲಿಲ್ಲ. ಅಂದರೆ ಜಾತಿ ಜನಗಣತಿಯನ್ನು ಮಾಡಬೇಕಾದ್ರೆ ಅದಕ್ಕೆ ಬೇರೆಯದೇ ಆದ ವ್ಯವಸ್ಥೆಯನ್ನು ಮಾಡಿದರು. ಜನಗಣತಿ ಮಾಡುವಂತಹ ಅಧಿಕಾರಿಗಳು ಯಾರಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಾಧಿಕಾರ ಯಾವುದಿದೆ, ಅದರ ಮುಖಾಂತರ ಅದನ್ನು ನಡೆಸದೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮತ್ತು ಇತರ 2-3 ಇಲಾಖೆಗಳ ಸಹಯೋಗವನ್ನು ಪಡೆದು ಬಹಳ ಮುಖ್ಯವಾಗಿ ಯಾವ್ಯಾವ ಸ್ಕೀಮ್ಗಳು ಯಾರಿಗೆ ಎಷ್ಟರ ಮಟ್ಟಿಗೆ ತಲುಪಿವೆ ಅನ್ನೋದನ್ನು ಮಾತ್ರ ಗಮನಿಸಿದರು. ನರೇಗಾ ಸ್ಕೀಮ್ ಕೊಡೋದಕ್ಕೆ ಮತ್ತು BPL ಯೋಜನೆಗಳನ್ನು ಒದಗಿಸೋದಕ್ಕೆ ಅದನ್ನು ಬಳಸಿದರು. ಆದರೆ ಅದನ್ನು ಪೂರ್ತಿ ಬಹಿರಂಗಪಡಿಸಿಲ್ಲ. ಯಾಕಂದರೆ ಅದು ಮ್ಯಾಂಡೇಟರಿ ಅಲ್ಲ. ಅದನ್ನು ಬಹಿರಂಗಪಡಿಸೋದು ಅದು ವಾಲಂಟರಿ ಆಗಿತ್ತು. ಯಾರಾದರೂ ಕೇಳಿದರೆ ಅದನ್ನು ಅವ್ರು ಕೊಡ್ಬೋದಿತ್ತು. ಆದರೂ ಕೂಡ ಅದು ಸಮಗ್ರವಾದ ಜಾತಿ ಜನಗಣತಿ ಅಲ್ಲ. ಅದರ ನಂತರ 2015ರಲ್ಲಿ ಭಾರತದಲ್ಲೇ ಮೊದಲ ಬಾರಿಗೆ ಒಂದು ಸಮಗ್ರವಾಗಿರುವಂತಹ ಶೈಕ್ಷಣಿಕ ಸಾಮಾಜಿಕ ಜಾತಿ ಜನಗಣತಿಯನ್ನು ಮಾಡೋದಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಕಾಂತರಾಜು ಅವರ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಹೇಳ್ತು. ಅದನ್ನು ಮಾಡಿಸಿಯೂ ಆಯಿತು. ಆದರೆ ಆ ನಂತರದಲ್ಲಿ ಬಂದ ರಾಜಕೀಯ ಬದಲಾವಣೆಗಳಲ್ಲಿ ಆ ವರದಿಯನ್ನು ಸ್ವೀಕರಿಸೋದಕ್ಕೆ ಅವಕಾಶ ಆಗಲಿಲ್ಲ. ಆದ್ದರಿಂದ ಸರ್ಕಾರ ಅದನ್ನು ಅಂಗೀಕರಿಸೋದಕ್ಕೆ ಆಗಿಲ್ಲ. ಈಗ 10 ವರ್ಷ ಕಳೆದೋಗಿದೆ. 2015ರಿಂದ 2025ರಲ್ಲಿ ಇದ್ದೀವಿ. ಈಗ ಈ 10 ವರ್ಷ ಆಗಿರೋದ್ರಿಂದ ನಾವು ಕಾಂತರಾಜು ಸಮಿತಿ ಇದ್ದಂತಹ ಸಮಯದಲ್ಲಿ ಆದಂಥ ಜನಗಣತಿ ವರದಿಯನ್ನೇ ಈಗ ಅಧಿಕೃತ ಅಂತ ನಾವು ಮತ್ತೊಂದು ಸಲ ಅದೇ ಅಂಕಿಅಂಶವನ್ನು ಬಳಸೋದು ಕಷ್ಟದ ವಿಷಯ. ಆದ್ದರಿಂದ ನಾವೇನು ಆಗ್ರಹಿಸ್ತಾ ಇದ್ದೀವಿ, ಈಗ ಹೆಂಗೂ ಪೆಂಡಿಂಗ್ ಇದೆ ಇದರಲ್ಲಿ ಆಗಬೇಕಾಗಿದ್ದಂತಹ ಜಾತಿ ಜನಗಣತಿ ಕೇಂದ್ರ ಸರ್ಕಾರವೇ ಮಾಡಬೇಕಾಗಿರೋದು ಪೆಂಡಿಂಗ್ ಇದೆ. ಆದ್ದರಿಂದ ಕೇಂದ್ರ ಸರ್ಕಾರವೇ ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಸಮಗ್ರವಾದ ಜಾತಿಗಳ ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕವಾಗಿರುವಂತಹ ಮತ್ತು ಅವುಗಳ ಅಂಕಿ ಸಂಖ್ಯೆಯ ಸಮೇತ ಅವುಗಳ ಉಪಜಾತಿಗಳ ಸಮೇತ ಒಂದು ಜಾತಿ ಜನಗಣತಿಯನ್ನು ನಡೆಯಬೇಕು. ಯಾಕಂದರೆ ಈಗ ಒಳ ಮೀಸಲಾತಿಯ ಪ್ರಶ್ನೆ ಕೂಡ ಮತ್ತೆ ಎದ್ದಿದೆ. ಅದಲ್ಲದೆ ಕರ್ನಾಟಕದಲ್ಲೂ ಹಲವು ಜಾತಿಗಳು ನಮ್ಮನ್ನು ಹಿಂದುಳಿದ ವರ್ಗದ 2Aಗೆ ಹಾಕ್ರಿ ಅಂತಾರೆ, ಕೆಲವರು ನಮ್ಮನ್ನು ST ಮಾಡಿ ಅಂತಾರೆ, ಕೆಲವರು SC ಮಾಡಿ ಅಂತಾರೆ. ಇದೆಲ್ಲದರ ಬಗ್ಗೆ ನಮಗೊಂದು ಸಮಗ್ರವಾಗಿರೋ ಗ್ರಹಿಕೆ ಇಲ್ಲ. ಆಯಾ ಜನಾಂಗ ತನ್ನದೇ ಆಗಿರುವಂತಹ ಅಂಕಿಅಂಶವನ್ನು ಮತ್ತು ಮಾಹಿತಿಯನ್ನು ಮುಂದಿಟ್ಟು ಸರ್ಕಾರಗಳನ್ನು ಒತ್ತಾಯ ಮಾಡ್ತಾ ಇದೆ. ಆದರೆ ಅದನ್ನು ಕೈಗೊಳ್ಳೋದಕ್ಕೆ ಸರ್ಕಾರಕ್ಕೆ ಸೂಕ್ತವಾಗಿರುವ ನಿಲುವಿಗೆ ಬರಬೇಕು ಅಂತ ಹೇಳಿದರೆ, ಅದು ಅಕಸ್ಮಾತ್ ಕೋರ್ಟಿಗೆ ವಿವಾದ ಆಯಿತು ಅಥವಾ ಅದಕ್ಕೋಸ್ಕರ ಮೊಕದ್ದಮೆಗಳು ಬಿದ್ದವು ಅಂತ ಹೇಳಿದರೆ ಅದಕ್ಕೆ ನಾವು ಉತ್ತರ ಕೊಡೋದಕ್ಕೂ ಕೂಡ ನಮಗೆ ಈ ಜಾತಿ ಜನಗಣತಿ ಅನ್ನೋದು ಬೇಕು. ಭಾರತದಲ್ಲಿ ಜಾತಿ ಅನ್ನೋದು ಒಂದು ವಾಸ್ತವಿಕ ಅಂಶ ಅಂತ ಎಲ್ಲರೂ ಒಪ್ಪೇ ಆಗಿದೆ. ಭಾರತದಲ್ಲಿರೋದು ಜಾತಿ ಘಟಕಗಳು, ಅವುಗಳನ್ನು ನಾವು ಜಾತಿ ಗುಂಪುಗಳನ್ನಾಗಿ ಮಾಡಿ ಮೀಸಲಾತಿಯನ್ನು ಮತ್ತು ಇತರ ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದೀವಿ. ಹೀಗಿದ್ದಾಗ ಜಾತಿ ಜನಗಣತಿಯನ್ನು ಮಾಡಿ ಅದರ ಬಗ್ಗೆ ಸಮಗ್ರವಾದ ತಿಳುವಳಿಕೆಯನ್ನು ಜನತೆಗೆ ಒದಗಿಸೋದಕ್ಕೆ ಯಾಕೆ ಹಿಂಜರಿಬೇಕು ಸರ್ಕಾರಗಳು? ಈಗ ಇತ್ತೀಚೆಗೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಮಾಡಿದ್ದಾರೆ. ಅದೊಂದು ಒಳ್ಳೆಯ ಪ್ರಯತ್ನ ಅಂತ ಆಗಿದೆ. ಅದರಿಂದಾಗಿ ಅಲ್ಲಿರುವ ಜಾತಿವಾರು ಜನಸಂಖ್ಯೆ ಎಷ್ಟೆಷ್ಟಿದೆ ಅಂತ ಗೊತ್ತಾಗಿದೆ. ರಾಜಕೀಯ ಪ್ರಾತಿನಿಧ್ಯದಲ್ಲಿ ಎಷ್ಟು ಕೊರತೆ ಇದೆ ಅಂತ ಗೊತ್ತಾಗಿದೆ. ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅಂತ ಗೊತ್ತಾಗಿದೆ. ಈಗ ನಮ್ಮ ಕರ್ನಾಟಕದಲ್ಲೇ ಹೇಳಬೇಕು ಅಂತ ಹೇಳಿದರೆ 102 ಜಾತಿಗಳನ್ನು ಪ್ರವರ್ಗ 1 ಅಂದಿದ್ದಾರೆ. ಇನ್ನೊಂದು 95 ಜಾತಿಗಳನ್ನು ಪ್ರವರ್ಗ 2ನಲ್ಲಿಟ್ಟಿದ್ದಾರೆ. ಇದರಲ್ಲಿ ಈಗಿರುವ ನಮ್ಮ ಅಂದಾಜು ಸಮೀಕ್ಷೆಗಳು ಮತ್ತು ಅಧ್ಯಯನಗಳ ಪ್ರಕಾರ ಸುಮಾರು 97 ಜಾತಿಗಳು ಕೇವಲ ಅಟೆಂಡರ್ ಪೋಸ್ಟನ್ನು ಕೂಡ ಸರ್ಕಾರದಲ್ಲಿ ಪಡೆದಿಲ್ಲ. ಅಂದರೆ ನಾವು ಪ್ರಾತಿನಿಧ್ಯ ಒದಗಿಸ್ತೀವಿ ಅನ್ನೋ ಕಾರಣಕ್ಕೆ ಮೀಸಲಾತಿಯನ್ನು ಕೊಡ್ತಿದ್ದೀವಿ, ಪಾಲುದಾರಿಕೆ ಒದಗಿಸ್ತೀವಿ ಅನ್ನೋ ಕಾರಣಕ್ಕೆ ನಾವು ಈ ಥರ ಸೌಲಭ್ಯಗಳನ್ನು ಮತ್ತು ಸೌಕರ್ಯಗಳನ್ನು ಸರ್ಕಾರಿಗೊಳಿಸ್ತಾ ಇದ್ದೀವಿ. ಎಲ್ಲರನ್ನ ಒಂದು ರೀತಿಯ ಅಭಿವೃದ್ಧಿಯ ಹಂತದಲ್ಲಿ ಸಮತೋಲನ ಸಾಧಿಸೋದಕ್ಕೋಸ್ಕರ ಅಂತೇಳಿ ಇವೆಲ್ಲ ಕಾರ್ಯಕ್ರಮಗಳು ಮಾಡಿದಾಗ ನಮ್ಮ ಬಳಿ ಸಮಗ್ರವಾಗಿರುವ ಸೂಕ್ತವಾಗಿರುವಂತಹ ಜಾತಿ ಗುಂಪುಗಳ ಬಗ್ಗೆ, ಜಾತಿಗಳ ಬಗ್ಗೆ ಇರುವಂತಹ ಮಾಹಿತಿಯೇ ಇಲ್ಲ ಅಂತ ಹೇಳಿದರೆ ಇದು ನಾವು ನಿಜವಾಗಲೂ ಕೂಡ ನಾವು ಅದನ್ನು ಒಂದು ಸರಿಯಾದ ವಿಧಾನದಲ್ಲಿ ಯೋಜನೆಗಳನ್ನು ಜಾರಿಗೊಳಿಸೋದು ಅನ್ನೋದು, ಪ್ರಾತಿನಿಧ್ಯ ಕಲ್ಪಿಸೋದು ಅನ್ನೋದು, ಪಾಲುದಾರಿಕೆ ಒದಗಿಸೋದು ಅನ್ನೋದು ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ರಾಮ್ ಮನೋಹರ್ ಲೋಹಿಯಾ ವಿಚಾರ ವೇದಿಕೆ ಮತ್ತು ಅದರ ಜೊತೆಗೆ ಇರುವ ನಾವು ಸಮಾನ ಮನಸ್ಕರೆಲ್ಲ ನಾವು ಏನು ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ, ಭಾರತದಲ್ಲಿ ಹೆಂಗೂ ಈಗ ಪೆಂಡಿಂಗ್ ಇರುವಂತಹ ಜನಗಣತಿಯ ಸಂದರ್ಭದಲ್ಲಿಯೇ ಜಾತಿ ಅನ್ನುವ ಕಾಲಮನ್ನು, ಉಪಜಾತಿ ಅನ್ನುವ ಕಾಲಮನ್ನು ಸೇರಿಸಿ. ಯಾಕಂದರೆ ಒಳ ಮೀಸಲಾತಿಯ ಪ್ರಶ್ನೆಗಳು ಕೂಡ ಇವತ್ತು ಬಹಳ ಜ್ವಲಂತ ಆಗಿದೆ. ಅದು ಬರೀ SC ಮತ್ತು STಗಳಲ್ಲಿ ಮಾತ್ರ ಅಲ್ಲ, ಹಿಂದುಳಿದ ವರ್ಗಗಳಲ್ಲೂ ಮತ್ತೆ ರಿಪೀಟ್ ಆಗ್ತಾ ಇದೆ. ನಾವು ನಾಳೆಗಾದರೂ ಅದನ್ನು ಅಟೆಂಡ್ ಮಾಡಲೇಬೇಕಾಗುತ್ತೆ. ಯಾವ್ಯಾವ ಗುಂಪುಗಳು ಸಮಾನವಾಗಿದೆ, ಯಾವ್ಯಾವ ಗುಂಪುಗಳು ಹತ್ತತ್ರದಲ್ಲಿದೆ, ಯಾವ್ಯಾವುಗಳ
ಏನು ಅಭಿವೃದ್ಧಿ ಯಾವ ಪ್ರಮಾಣದಲ್ಲಿದೆ, ಪ್ರಾತಿನಿಧ್ಯ ಯಾವ ಪ್ರಮಾಣದಲ್ಲಿದೆ, ಇದನ್ನು ತಿಳಿದರೆ ಮಾತ್ರವೇ ನಾವು ಸಮರ್ಪಕವಾಗಿ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ. ಆದ್ದರಿಂದ ನಾವು ಅದನ್ನು ಆಗ್ರಹಿಸ್ತಾ ಇದ್ದೀವಿ. ರಾಮಮನೋಹರ್ ಲೋಹಿಯಾ ವಿಚಾರ ವೇದಿಕೆ ಈ ಜಾತಿ ಜನಗಣತಿಯ ಜೊತೆಗೆ ಭಾರತಾದ್ಯಂತ ನಡೆಸೋದಕ್ಕೋಸ್ಕರವಾಗಿ ಆಗ್ರಹಿಸೋದಕ್ಕೆ ಜಿಲ್ಲಾ ಮಟ್ಟಗಳಲ್ಲಿ ಏನು ಜಾಥಾಗಳನ್ನು ಮತ್ತು ಏನು ಜಾಗೃತಿ ವಿಚಾರ ಸಂಕಿರಣಗಳನ್ನು ಮಾಡೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಮತ್ತು ಅವ್ರು ಏನು ಹೇಳಿದರು ಈಗ ನಾನು ಅದನ್ನು ಪುನರುಚ್ಚರಿಸ್ತಾ ಇದ್ದೀನಿ. ಈ ಸಲ ನಡೆಯುವ ಸಂಪುಟ ಸಭೆಯಲ್ಲಿ ಸರ್ಕಾರದವರು ಇದರ ಬಗ್ಗೆ ತೀರ್ಮಾನ ಕೈಗೊಳ್ಳಬೇಕು. ಏನು ಶಾಸನಸಭೆಯ ಎರಡೂ ಸದನಗಳಲ್ಲೂ ಇದರ ಬಗ್ಗೆ ತೀರ್ಮಾನ ಕೈಗೊಳ್ಳಬೇಕು. ಅದರಿಂದ ಆ ಒತ್ತಾಯವನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು. ಆ ಮುಖಾಂತರ ಅದು ಈಡೇರುವ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಈಗ ಏನು ಸಲ್ಲಿಕೆ ಆಗಿದೆ ನಮ್ಮ ರಾಜ್ಯದ್ದು ಅದು ಅನುಷ್ಠಾನ ಬೇಡ ಅಂತನಾ? ಇಲ್ಲ, ಬೇಡ ಅಂತ ನಾವೇನು ಹೇಳ್ತಾ ಇಲ್ಲ. ನಿಮಗೆ ಗೊತ್ತಿರೋ ಪ್ರಕಾರವಾಗಿ ಈಗ ಕೆಲವು ಜಾತಿಗಳು ಆ ವರದಿಯ ಬಗ್ಗೆ ಕೆಲವು ಆಕ್ಷೇಪಗಳನ್ನು ಸಮರ್ಪಕವಾಗಿಲ್ಲ ಅನ್ನೋದು, ಅದನ್ನು ಎಲ್ಲರನ್ನೂ ಸಂದರ್ಶಿಸಿ ಇತ್ಯಾದಿ ಏನೋ ಇರ್ಬೋದು, ಅಥವಾ ಅದನ್ನು ನಾವು ಒಪ್ಪೋದಿಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ. ಅದು ಹೆಂಗೆ ಸರಿ ಇದ್ರೂ ನೀವು ಅದನ್ನು ಬಹಿರಂಗಪಡಿಸಬೇಡಿ, ನಾವು ಅದನ್ನು ಒಪ್ಪೋದಿಲ್ಲ ಅಂತ ಕೆಲವು ಜಾತಿಗಳು ಹೇಳ್ತಾರೆ. ಅದಕ್ಕೆ ಕಾರಣಗಳು ಏನೇನೋ ಇದೆ ಅವರವರ ಸಮುದಾಯಗಳ ಪರವಾದ್ದು. ನಾವು ಅದನ್ನೇನು ಡಿಸ್ಪ್ಯೂಟ್ ಮಾಡ್ತಿಲ್ಲ. ನಾವು ಹೇಳ್ತಿರೋದು ಈ 10 ವರ್ಷ ಹಳೆಯದಾಗೋಯ್ತು. ಅದನ್ನು ಆಗಲೇ ನಾವು ಅಂಗೀಕರಿಸಿ ನಾವು ಆಗಲೇ ಅದನ್ನು ಜಾರಿಗೊಳಿಸಬೇಕಿತ್ತು. ಅದಕ್ಕೆ ಬೇರೆ ಬೇರೆ ಕಾರಣಗಳು ಅಡ್ಡ ಬಂತಾದ್ರಿಂದ ಅದು ಪೆಂಡಿಂಗ್ ಇದೆ. ಈಗ ಮತ್ತೆ 10 ವರ್ಷದ ಹಳೆಯ ಡಾಟಾವನ್ನು ನೀವು ಒಪ್ಪಿದರೂ ಕೂಡ ಈಗ ಬಂದಿರುವ 10 ವರ್ಷಗಳಲ್ಲಿ ಬಂದಿರುವ ಬದಲಾವಣೆಗಳ ಬಗ್ಗೆ ಮತ್ತೆ ಕೆಲವರು ಯಾರು ಆಕ್ಷೇಪ ಮಾಡೇ ಮಾಡ್ತಾರೆ, ಕೋರ್ಟಿಗೆ ಹೋಗ್ತಾರೆ. ಆದ್ದರಿಂದ ಮತ್ತೊಂದು ವೃಥಾ ಪ್ರಯಾಸಕರವಾಗಿರುವ ಪ್ರಯತ್ನ ಮಾಡೋದ್ರ ಬದಲು ಇದನ್ನು ಒಂದು ಹೊಸದಾಗಿರುವಂತಹ ವಿಧಾನದಲ್ಲಿಯೇ ಒಂದು ಸಮರ್ಪಕವಾಗಿ ಅಧ್ಯಯನ ಹೊಸದಾಗಿ ಮಾಡಿದರೆ ಎಲ್ಲರಿಗೂ ಒಪ್ಪಿಗೆ ಆಗುವ ರೀತಿಯಲ್ಲಿ ಅವರೆಲ್ಲರೂ ಏನು ಹೇಳ್ತಾರೋ ಅದನ್ನು ಚರ್ಚೆ ಮಾಡಿ ಬೇರೆ ಬೇರೆ ಸಮುದಾಯಗಳು, ಮುಖಂಡರುಗಳು, ಅವರ ಸಂಘಟನೆಗಳ ಜೊತೆಗೆ ಮಾತಾಡಿ ಆಯಿತು ಯಾರನ್ನು ಸಂಪರ್ಕಿಸಬೇಕು, ಏನೇನು ಪ್ರಶ್ನಾವಳಿ ಇರಬೇಕು, ಅದಕ್ಕೇನು ಕುಟುಂಬಗಳ ಸಮೀಕ್ಷೆಯೇ, ವ್ಯಕ್ತಿಗಳ ಸಮೀಕ್ಷೆ, ಅದು ಜಾತಿಗಳ ಬಗ್ಗೆ ಯಾವ್ಯಾವ ಪ್ರದೇಶದಲ್ಲಿ ಯಾವ ರೂಪದಲ್ಲಿ ಕೈಗೊಳ್ಳಬೇಕು. ಮತ್ತು ನೀವು ಕೊಡೋ ಡಾಟಾ ಏನಿದೆ, ಪ್ರತಿ ಜಾತಿ ಸಂಘಟನೆಯು ಅವ್ರ ಡಾಟಾ ಅವ್ರು ಇಟ್ಕೊಂಡಿದ್ದಾರೆ, ಕ್ಲೇಮ್ ಮಾಡ್ತಾರೆ. ಆ ಲೆಕ್ಕಕ್ಕೆ ಹೋದರೆ ಕರ್ನಾಟಕದ ಜನಸಂಖ್ಯೆ 10 ಕೋಟಿ ಆಗೋಗುತ್ತೆ ಅನ್ನೋಂಥ ಒಂದು ಭಯ ಇದೆ ನನಗೆ. ಪ್ರತಿಯೊಬ್ಬರು ತಾವೆಲ್ಲ 50 ಲಕ್ಷ ಇದ್ದೀವಿ, 1 ಕೋಟಿ ಇದ್ದೀವಿ ಅಂತ ಹೇಳ್ತಾರೆ. ಅದು ವಾಸ್ತವವೇ ಅಲ್ವೇ ನಮಗೆ ಗೊತ್ತಿಲ್ಲ. ಅದರಿಂದ ಇದಕ್ಕಿರುವಂಥ ವಿರೋಧ, ಇದಕ್ಕಿರುವಂತಹ ಸನ್ನಿವೇಶದ ಹಿನ್ನೆಲೆಯಲ್ಲಿ ನಮಗೆ ಇವಾಗ ಕಾರ್ಯಸಾಧ್ಯವಾಗಿರೋದೇನು ಕಾಣಿಸ್ತಾ ಇದೆ ಅಂದರೆ ಅಖಿಲ ಭಾರತ ಜನಗಣತಿ ಅನ್ನೋದು ಒಂದು ಪೆಂಡಿಂಗ್ ಇರೋದರಿಂದ ಈ ಸಂದರ್ಭದಲ್ಲೇ ಮಾಡಿದರೆ ಡೂಪ್ಲಿಕೇಶನ್ ತಪ್ಪುತ್ತೆ. ಇಲ್ಲ, ತಿರಸ್ಕಾರ ಮಾಡಬೇಕು ಅಂತಿಲ್ಲ. ನೀವು ಅದನ್ನು ಈಗ ಅಂಗೀಕರಿಸಿದರೂ, ನೀವು ಆ ವರದಿಯನ್ನು ಒಪ್ಪಿದರೂ ಕೂಡ ಅದಕ್ಕೆ ಕಾನೂನು ಕಟ್ಟಳೆಗಳು ಜಾಸ್ತಿ ಎದುರಾಗ್ತವೆ. ಯಾಕಂದ್ರೆ 10 ವರ್ಷ ಹಿಂದಿಂದು. ಆದ್ದರಿಂದ ಅದೇ ಅಂಕಿಅಂಶವನ್ನು ನಾವು ಇವಾಗ ಸಮರ್ಪಕವಾಗಿರುವ ಅಂಕಿಅಂಶ ಅಂತ ನಾವು ಒಪ್ಪೋದಕ್ಕಾಗೋದಿಲ್ಲ. ಅದನ್ನು ಹೊಸದಾಗೆ ಮಾಡಬೇಕಾಗುತ್ತೆ. ಅದನ್ನು ಪ್ರತಿ ರಾಜ್ಯವು ಮಾಡೋದ್ರ ಬದಲು ಭಾರತಾದ್ಯಂತ ಹೆಂಗೂ ಜನಗಣತಿ ನಡೀತಾ ಇದೆಯಲ್ಲ, ಆ ಜನಗಣತಿನಲ್ಲಿ ಹೆಂಗೂ ಅದಕ್ಕೆ ಖರ್ಚು ಮತ್ತು ಕೆಲಸ ಮಾಡಲೇಬೇಕು. ನಾವು ಬರೀ ಜಾತಿ ಕಾಲಮನ್ನು ಸೇರಿಸೋದಷ್ಟೇ ನಾವು ಮಾಡಬೇಕಾಗಿರೋ ಕೆಲಸ. ಉಪಜಾತಿ ಮತ್ತು ಜಾತಿ ಕಾಲಮ್ ನೀವು ಬೇಕಾದ್ರೆ ಪರಿಶೀಲನೆಗೆ ಇಟ್ಕೊಳ್ರಿ. ಆದರೆ ನೀವು ಅದನ್ನು ಈಗ ಒಪ್ಕೊಳ್ಳೋದ್ರಿಂದ ವಸ್ತುಸ್ಥಿತಿನಲ್ಲಿ ಅದನ್ನು ನಾವು ಸಮರ್ಥಿಸ್ಕೊಳ್ಳೋದು ಇಕ್ಕಟ್ಟಾಗಬಹುದು, ಸರ್ಕಾರಕ್ಕೂ ಇಕ್ಕಟ್ಟು ಮಾಡಬೇಕಾಗತ್ತೆ. ಅಲ್ಲಿ ತಿರಸ್ಕಾರ ಮಾಡಿ ಅಂತ ನಾವು ಹೇಳ್ತಿಲ್ಲ. ಅದು ತಜ್ಞರ ಸಮಿತಿ ಮಾಡಿ ಅದನ್ನು ಸಮರ್ಪಕವಾಗಿದೆಯಲ್ವೋ ಬೇಕಾದ್ರೆ ಪರಿಶೀಲಿಸ್ರಿ. ನಾವು ಅದನ್ನ ಆಗ್ರಹಿಸ್ತಾ ಬಂದ್ವಿ 5 ವರ್ಷದ ಹಿಂದೆ. ಅದು ಶುರು ಮಾಡಿದ ತಕ್ಷಣ ಕಾಂತರಾಜು ಸಮಿತಿ ವರದಿಯನ್ನು ಸ್ವೀಕರಿಸ್ರಿ, ಯಾಕೆ ಅದನ್ನು ಬಹಿರಂಗಪಡಿಸ್ತಿಲ್ಲ, ಯಾಕೆ ಅಂಗೀಕರಿಸ್ತಿಲ್ಲ, ಯಾಕೆ ಸಂಪುಟ ಅದಕ್ಕೆ ಏನೋ ನಿಮಗೆಲ್ಲ ಗೊತ್ತಿದೆ. ಅದೆಲ್ಲ ಡ್ರಾಮಾ ಏನಾಯಿತು, ಸೈನ್ ಇಲ್ಲ ಅಂದರು, ಆ ಸೆಕ್ರೆಟರಿನೇ ಸೈನ್ ಮಾಡಿಲ್ಲ ಅಂದರು, ಮೂಲ ಪ್ರತಿ ಕಳೆದೋಗಿದೆ ಅಂದರು. ಅದು ಏನೇನೋ ಕಾರಣಗಳಿಗೆ ಏನೇನೋ ನಡೆದು 10 ವರ್ಷ ಅಂತೂ ಕಳೆದೋಯ್ತು. ಈಗ ನಾವು ಮಾಡಿದರೂ ಕೂಡ ಈ 10 ವರ್ಷದ ನಂತರ ಒಂದು ತಜ್ಞ ಸಮಿತಿನ ಮಾಡಿ ಅದರೊಳಗಡೆ ಇರುವಂತಹ ಅಂಕಿಅಂಶ ಮತ್ತು ಮಾಹಿತಿ ಸಮರ್ಪಕವಾಗಿದೆಯೋ ಇಲ್ವೋ ಅನ್ನೋದನ್ನು ಮತ್ತೆ ಅಪ್ರೂವ್ ಮಾಡಬೇಕು. ಇಲ್ಲ, ನಾವು ಕೇಳ್ತಿರೋದು 1931ರಿಂದ ಇಲ್ಲಿಯವರೆಗೆ ಯಾಕೆ ಭಾರತದಂತಹ ಜಾತಿ ಆಧಾರಿತ ರಾಷ್ಟ್ರದಲ್ಲಿ ಒಂದು ಜಾತಿ ಜನಗಣತಿಯನ್ನು ಮಾಡೋದಕ್ಕೆ ಸರ್ಕಾರಗಳು ಮನಸ್ಸು ಮಾಡಿಲ್ಲ? ಅದರ ಹಿಂದಿರೋ ಹುನ್ನಾರ ಏನು? ಯಾವುದೇ ಸರ್ಕಾರ ಇರಲಿ, ಯಾಕೆ ಅದನ್ನು ಮಾಡೋದಿಲ್ಲ? ಯಾಕೆ ಅದನ್ನು ಫ್ಯಾಕ್ಟ್ಸ್ನ ನಮ್ಮ ಮುಂದೆ ಇಡೋದಕ್ಕೆ ಟ್ರೈ ಮಾಡ್ತಿಲ್ಲ? ಏನು ಏರುಪೇರು ಆಗುತ್ತೆ ಅಂತ ನಿಮಗೆ ಭಯ? ಸರ್ಕಾರಕ್ಕೆ ನಾವು ಕೇಳ್ತಿದ್ದೀವಿ, ರಾಜ್ಯ ಸರ್ಕಾರಕ್ಕೂ ಕೇಳ್ತಿದ್ದೀವಿ, ಕೇಂದ್ರ ಸರ್ಕಾರಕ್ಕೂ ಕೇಳ್ತಿದ್ದೀವಿ. ನಾವು ಜಾತಿಗಳಿರೋದೇ ಹೌದು, ಜಾತಿಗಳ ಆಧಾರದಲ್ಲೇ ನಮ್ಮ ಹಿಂದುಳಿದಿರುವಿಕೆ ಮತ್ತು ಮುಂದುವರೆದಿರುವಿಕೆ ತೀರ್ಮಾನ ಆಗಿರೋದು ಹೌದು. ಎಲ್ಲ ಸಂದರ್ಭಗಳಲ್ಲೂ ಜಾತಿ ಪರಿಗಣನೆಗೆ ಬಂದೇ ಬರ್ತಾ ಇದೆ. ಅಂದಮೇಲೆ ನೀವು ಯಾಕೆ ಅದ್ರ ಬಗ್ಗೆ ಒಂದು ವಸ್ತುಸ್ಥಿತಿಯನ್ನು ಇಡೋದಿಲ್ಲ? ಒಂದು ಭಾರತ ನಾವು ಅರ್ಥ ಮಾಡ್ಕೊಳ್ಳೋದು ಬೇಡವೆ? ಬ್ರಿಟಿಷರಿಗೆ ಯಾಕೆ ಅಗತ್ಯ ಆಗಿತ್ತು 1931ರಲ್ಲಿ? ಯಾಕೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಅದು ಅಗತ್ಯ ಆಗಿತ್ತು? ಮಿಲ್ಲರ್ ಕಮಿಷನ್ ಯಾಕೆ ನೇಮಿಸಿದ್ರು? ಕಾಕಾ ಕಾಲೇಲ್ಕರ್ ಕಮಿಷನ್ ಯಾಕೆ ನೇಮಿಸಿದ್ರು? ಮತ್ತು ಇವಾಗ ಯಾಕೆ ಅದನ್ನ ಪೆಂಡಿಂಗ್ ಇಟ್ಟಿದ್ದೀರಾ? ಹೆಂಗೂ ಜನಗಣತಿ ಮಾಡೋದ್ರಿಂದ ಅದ್ರ ಜೊತೆಗೆ ಅದೇ ಕ್ವಶ್ಚನಿಯರಲ್ಲಿ ಒಂದೇ ಒಂದು ಜಾತಿ ಮತ್ತು ಉಪಜಾತಿ ಅನ್ನುವ ಕಲಮನ್ನು ಸೇರಿಸಿದರೆ
ಮೀಸಲಾತಿಗೆ ಸಂಬಂಧಪಟ್ಟಿದ್ದು, ರಾಜಕೀಯ ಪ್ರಾತಿನಿಧ್ಯಕ್ಕೆ ಸಂಬಂಧಪಟ್ಟದ್ದು, ಒಳ ಮೀಸಲಾತಿಗೆ ಸಂಬಂಧಪಟ್ಟದ್ದು, ಆರ್ಥಿಕ ಸೌಕರ್ಯಗಳನ್ನು ಕಲ್ಪಿಸೋಕ್ಕೆ ಸಂಬಂಧಪಟ್ಟಿದ್ದು ಅಷ್ಟು ಸಾಲ್ವಾಗಿ ಹೋಗುತ್ತೆ ಅದೇ ಖರ್ಚಲ್ಲಿ ಅಂತ ನಾವು ಹೇಳ್ತಿದ್ದೀವಿ, ಅದನ್ನು ಆಗ್ರಹಿಸ್ತೀವಿ ನಾವು.